ಓಂ ಶಾಂತಿ. ಇವತ್ತಿನ ವಿಷಯ ಡಬಲ್ ಅಹಿಂಸಕರು ಅಂತ. ಮೊದಲು ನಾವು ಹಿಂಸೆ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಿಂಸೆ ಅಂತಂದ್ರೆ ಆತ್ಮ ಮಾಡುವಂತಹ ಕರ್ಮದಿಂದ ಬೇರೆ ಯಾವುದೇ ಆತ್ಮಗಳಿಗೆ ಅಥವಾ ಸ್ವಯಂಗೆ, ತನಗೂ ಇರಬಹುದು ಬೇರೆಯವ್ರಿಗೂ ಕೂಡ ಇರ್ಬೋದು, ವಿಶೇಷವಾಗಿ ಬೇರೆಯವರಿಗೆ ತೊಂದರೆ, ಕಷ್ಟ, ಬೇಜಾರು, ನೋವು ಆದರೆ ಅದಕ್ಕೆ ಹಿಂಸೆ ಅಂತ ಹೇಳಲಾಗ್ತದೆ. ಅದು ನನಗೆ ನಾನು ಮಾಡ್ಕೊಳ್ಬಹುದು ಅಥವಾ ನಾವು ಬೇರೆಯವ್ರಿಗೂ ಕೂಡ ಏನು ಮಾಡ್ಬೋದು, ಮಾಡಬಹುದು. ಅಂದರೆ ನಾನು ಮಾಡುವಂಥ ಕರ್ಮದಿಂದ ಬೇರೆಯವರಿಗೆ ನೋವಾಗತ್ತೆ. ಇದು ಶಾರೀರಿಕ ನೋವಿರ್ಬೋದು, ಮಾನಸಿಕ ನೋವಿರ್ಬೋದು, ಶಬ್ದದ ಮೂಲಕ ಇರ್ಬೋದು. ಇನ್ನು ಕೆಲವೊಂದ್ಸಲ ಯೋಗೇಶ್ ಅಣ್ಣಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಮನೆಗೆ ಬಂದಾಗ ಒಳ್ಳೆ ಮೆಣಸಿನಕಾಯ್ದು ಸಾಂಬಾರು ಮಾಡಿಬಿಟ್ಟು ತಿನ್ನಿಸ್ಬಿಡೋದಪ್ಪ. ಬಾಯಲ್ಲಿ ಹಾಕಿದ್ರೆ ಮಾಡ್ಬಿಡ್ತಾರೆ. ಸರಿ ಆಯ್ತಾ? ನಮಗೆ ಭಾಷಣದಲ್ಲಿ ಸರಿಯಾಗಿ ಬೈತಾ ಇದ್ರಿ ಕ್ಲಾಸಲ್ಲಿ, ಇವಾಗ ಹೆಂಗಾಗಿದೆ ಅಲ್ವಾ? ಹೀಗೆ ವೆರೈಟಿ ರೂಪದಲ್ಲಿ ಏನು ಮಾಡುವಂಥದ್ದು, ಹಿಂಸೆಯನ್ನ ಮಾಡುವಂಥದ್ದು. ಒಂದು ಬಾಬಾ ಹೇಳ್ತಾರೆ, ಹಿಂಸೆ ಅಂತಂದ್ರೆ ಒಂದು ಸ್ಥೂಲ ರೂಪದಲ್ಲಿ ತನು ಧನದ ಮೂಲಕ, ಜನರ ಮೂಲಕ ಮಾಡುವಂಥದ್ದು. ತನುವಿನ ಮೂಲಕ ಅಂತಂದ್ರೆ ಏನು? ಕೈಯಿಂದ ಇಟ್ಕೊಡೋದಪ್ಪ, ಬಾಯಿಂದ ಬೈಯೋದು, ಶಬ್ದದಿಂದ. ಇದು ಸ್ಥೂಲವಾದಂಥ ಹಿಂಸೆ, ತನು. ಧನದ ಮೂಲಕ ಅಂದ್ರೆ ಒಂದು ಕೋಲ್ ತಗೊಂಡು ಹೊಡೆಯೋದು, ಸಾಧನ. ಧನ ಅಂತಂದ್ರೆ ಸಾಧನ. ಓಕೆ, ಸಾಧನದಿಂದ ಏನು ಮಾಡೋದು, ಇಟ್ಕೊಡುವಂಥದ್ದು, ಅದು ಒಂದು ಹಿಂಸೆ. ಇನ್ನೊಂದು, ನಾನೊಬ್ರಿಗೆ ದುಡ್ಡು ಕೊಡೋದು, 5,000 ರೂಪಾಯಿ ಕೊಡ್ತೇನಪ್ಪ, ಅವ್ರಿಗೆ ಒಂದು 2 ಬಾರಿಸ್ಕೊಂಡು ಬಾ ಅಂತ. ಅದು ಜನರ ಮೂಲಕ ಕೊಡುವಂಥ ಹಿಂಸೆ. ಇದು ಒಂದು ರೀತಿ ಹಿಂಸೆ. ಓಕೆನಾ? ತನು, ಧನ, ಜನದ ಮೂಲಕ ಏನು ಮಾಡುವಂಥದ್ದು, ಹಿಂಸೆ ಕೊಡುವಂಥದ್ದು. ಇನ್ನು ಕೆಲವೊಂದ್ಸಲ ನಾವೇನು ಮಾಡ್ತೀವಿ ಗೊತ್ತಾ, ನಮ್ಗೆ ನಾವು ಹಿಂಸೆ ಕೊಟ್ಕೊಂಡ್ಬಿಡ್ತೀವಿ. ಏನಂತ? ನಮ್ಮ ಕಪಾಳಕ್ಕೆ ನಾವೇ ಬಾರಿಸ್ಕೊಂಬಿಟ್ಟು ನಾವು ಉಪವಾಸ ಇದ್ಬಿಡೋದು. ನಾನು ಊಟ ಮಾಡೋದಿಲ್ಲಪ್ಪ. ಅಲ್ಲಿ ಹೊಟ್ಟೆ ಕೇಳ್ತಾ ಇರ್ತಾರೆ, ಊಟ ಬೇಕು 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 ಅಂತ. ಇಲ್ಲ ಇಲ್ಲ ಇಲ್ಲ, ಇವತ್ತು ಏಕಾದಶಿ, ಇವತ್ತು ನಾವು ತಿನ್ನೋದಿಲ್ಲ, ಇದು ಗ್ರಹಣ, ನಾವು ತಿನ್ನೋದು, ಇವತ್ತು ನಾನು ಸ್ಟ್ರೈಕ್ ಮಾಡಿಬಿಟ್ಟಿದ್ದೇನೆ ಅಂತ. ಅದನ್ನು ಕೂಡ ಏನು, ಒಂದು ಹಿಂಸೆ ಅಲ್ವಾ, ಮನಸ್ಸಿಗೆ ತೊಂದರೆ ಆಗತ್ತಲ್ವಾ. ಓಕೆ, ಇದು ಒಂದು ಹಿಂಸೆ ಸ್ಥೂಲ ರೂಪದಲ್ಲಿ. ಅದರ ಬಗ್ಗೆ ನಿಮಗೆ ಚೆನ್ನಾಗಿ ಅರಿವಿದೆ. ಕಳ್ಳತನ, ಮೋಸ, ಸುಳ್ಳು, ಇದು ಯಾವುದೇ ರೂಪದಲ್ಲಿ ಯಾವುದೇ ಆತ್ಮನಿಗೆ ಬೇಜಾರಾದರೆ, ದುಃಖವಾದರೆ, ಕಷ್ಟವಾದರೆ, ತೊಂದರೆ ಆದರೆ ಅದು ಹಿಂಸೆ ಅಂತ ಹೇಳಲಾಗ್ತದೆ. ಇದು ಒಂದು ವೆರೈಟಿ ಹಿಂಸೆ. ಆದರೆ ಇನ್ನೊಂದು ವೆರೈಟಿ ಹಿಂಸೆ ನಿರಾಕಾರ ರೂಪದಲ್ಲಿ ಮನಸ್ಸಿನ ಮೂಲಕ ತೊಂದರೆಯನ್ನು ಕೊಡುವಂಥದ್ದು. ಮನಸ್ಸಿನ ಮೂಲಕ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ಇದ್ದಾರೆ. ಅವರ ಹತ್ರ ನಾವೇನು ಕೋಲಿಂದನೂ ಹೊಡೆಯಲ್ಲ, ಬಾಯಿಂದನೂ ಜಗಳ ಮಾಡಲ್ಲ. ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಪತಿ ನಮ್ಗೆ ತೊಂದರೆ ಕೊಡ್ತಾರೆ. ಮನಸ್ಸಿನಿಂದ ಕಳಿಸಿದ್ರಿ. ಹಿಂಸೆ ಆಯ್ತೋ ಆಗಿಲ್ವೋ? ನಿಮ್ಮ ಮನೇಲಿ ಒಂದು ನಾಯಿ ಇದೆ, ಅಥವಾ ಮನೆ ಹೊರಗಡೆ ಒಂದು ನಾಯಿ ಇದೆ. ಓಕೆ, ನಿಮ್ಮ ಮನೇಲಿ ಒಂದು ನಾಯಿ ಇದೆ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಮಲ್ಕೊಂಡಿದೆ ಅಂತ, ಅದಕ್ಕೊಂದು ಕಲ್ಲು ಹೊಡೆಯೋದು. ಯಾರು? ನೀವು. ಅವಾಗ ಅದು ಸುಮ್ಮನೆ ನಿದ್ರೆ ಮಾಡ್ತದ? ಏನ್ ಮಾಡ್ತದ? ನಿಮ್ಮ ಮೇಲೆ ಬಹು ಬಹು ಅಂತ ಬರ್ತದೋ ಬರಲ್ವೋ? ಕಚ್ಲಿಕ್ಕೆ ಬರ್ತದೋ ಬರಲ್ವೋ? ಅದು ಬರ್ಲಿಕ್ಕೆ ಕಾರಣ ಯಾರು? ಹೌದು ತಾನೆ? ಆ ಮನೇಲಿರುವಂತ ಆತ್ಮರನ್ನ, ನನ್ನ ಮನೆಯವ್ರು ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ನನ್ನ ಮಗ ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ನಾಯಿ ಸರಿ ಇಲ್ಲ, ಯೋಗೇಶನ ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ. ಇದು ನೋಡು ಹಿಂಸೆ ಹೌದೋ ಅಲ್ವೋ? ಹಿಂಸೆ ಕೊಟ್ಟವ್ರು ಯಾರು? ಫಲ ಯಾರು ಅನುಭವಿಸ್ಬೇಕು? ಯಾವಾಗ? ಸಂಗಮಿಗೋ ಪ್ರತ್ಯಕ್ಷವಲ್ಲ ತಾನೆ, ಇವಾಗಲೇ ಅನುಭವಿಸ್ಬೇಕು ತಾನೆ. ಆಮೇಲೆ ನಾವೇನ್ ಹೇಳ್ತೇವೆ, ಅಣ್ಣವ್ರು ಏನು ಮಾಡೋದು, 15 ವರ್ಷ ಆಯ್ತು, ಬಾಬಾ ಜ್ಞಾನ ಕೇಳ್ತಾನೇ ಇದ್ದೀವಿ, ಸೆಂಟರ್ಗೆ ಹೋಗ್ತಾ ಇದ್ದೀವಿ, ಧನ ಸೇವೆ ಮಾಡ್ತಾನೇ ಇದ್ದೀವಿ, ಸ್ಥೂಲ ಸೇವೆ ಮಾಡ್ತಾನೇ ಇದ್ದೀವಿ, ಜ್ಞಾನ ಹೇಳ್ತಾನೆ ಇದ್ದೀವಿ, ಪಾಂಪ್ಲೆಟ್ ಕೊಡ್ತಾನೆ ಇದ್ದೀವಿ, ಮನೇಲಿ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ,
ಸುಖಾನೇ ಇಲ್ಲ. ಯಾಕಿಲ್ಲ? ಯಾಕಿಲ್ಲ? ಡಬಲ್ ಅಹಿಂಸಕರು ಆಗಿಲ್ಲ. ನಾವು ಇಲ್ಲಿವರೆಗೆ ಏನ್ ತಿಳ್ಕೊಂಡಿದೀವಿ? ಸ್ಥೂಲ ರೂಪದಲ್ಲಿ ಬಾಯಿಂದ ನಿಂದನೆ ಮಾಡಿದ್ರೆ ಮಾತ್ರ ಅದು ಕರ್ಮ ಆಗ್ತದೆ, ಕೈಯಿಂದ ಏಟು ಕೊಟ್ರೆ ಮಾತ್ರ ಅದು ಕರ್ಮ ಆಗ್ತದೆ, ಆವಾಗ ಆ ಕರ್ಮದ ಫಲ ಮಾತ್ರ ನಾವು ತೆಗೆದುಕೊಳ್ತೀವಿ ಅಂತ ತಿಳ್ಕೊಂಡಿದೀವಿ. ಹೌದಾ? ಅದ ಮನಸ್ಸಿನದಿಂದ ನಾವು ಯಾರಿಗಾದ್ರೂ ಕೆಟ್ಟದನ್ನ ಬಯಸಿದ್ರೂ ಕೂಡ ಅದು ಒಂದು ಕರ್ಮ ಆಗ್ತದೆ. ಆ ಕರ್ಮದ ಫಲವನ್ನು ನಾನೇ ಅನುಭವಿಸ್ಬೇಕಾಗತ್ತೆ ಹೇಳುವಂತ ವಿಚಾರ ನಮಗೆ ಗೊತ್ತಿರಲಿಲ್ಲ. ಈಗೇನ್ ಮಾಡಬೇಕು? ಮನಸ್ಸಿನಿಂದನೂ ಕೂಡ ಯಾರಿಗೂ ಕೆಟ್ಟದನ್ನ ಬಯಸಬಾರದು. ಯಾರಿಗೂ ಅಂತಂದ್ರೆ ಯಾರಿಗೂ ಅಂದ್ರೆ ನಿಮ್ಮನ್ನು ಸಹಿತ, ನಿಮ್ಮನ್ನು ಸೇರಿಸ್ಕೊಂಡು, ನಾನ್ ಸರಿ ಇಲ್ಲಪ್ಪ, ನಾನು ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ, ಯಾವಾಗ ನೋಡೋದು ಇದೇ ಬರ್ತಾ ಇರ್ತದೆ, ಇದು ನಿಮ್ಮನ್ನ ನೀವು ಕೊಟ್ಟಿಕೊಳ್ಳುವಂತ ಹಿಂಸೆ ಆತ್ಮೀಯರೇ. ನಿಮ್ಮ ಮನಬುದ್ಧಿಯಿಂದ ನಾನ್ ಸರಿ ಇಲ್ಲ ಅಥವಾ ನಾನೇ ಸರಿ ಇದ್ದೇನೆ, ನಾನು ಹೇಳಿದ್ದೆ ಸರಿ, ನಾನು ಹೇಳ್ದಂಗೆ ಮಾಡಬೇಕು ಅಂತ ಅಭಿಮಾನದಲ್ಲಿ ಬರುವಂಥದ್ದು, ವಿಕಾರದಲ್ಲಿ ವಶೀಭೂತರಾಗುವಂಥದ್ದು. ಹೀಗೆ ನಾನು ಮಾಡುವಂತ ಕರ್ಮ ವಿಕರ್ಮವಾಗಿ ಆ ವಿಕರ್ಮದ ಫಲ ನನಗಾಗಲಿ ಅಥವಾ ಬೇರೆಯವರಿಗಾಗಲಿ ಅದರ ಅನುಭವ ಆದಾಗ ಆ ಕರ್ಮದ ಫಲಕ್ಕೆ ಹೇಳಲಾಗ್ತದೆ ಹಿಂಸೆ. ಹಾಗಿದ್ರೆ ಆ ಹಿಂಸೆಯ ಫಲವನ್ನು ಯಾರು ಅನುಭವಿಸ್ಬೇಕು? ಮಾಡಿದ್ದುಣ್ಣೋ ಮಾರಾಯ. ಯಾರು ಅದನ್ನ ಮಾಡ್ಲಿಕ್ಕೆ ನಿಮಿತ್ತರಾಗಿರ್ತಾರೋ ಅವರೇ ಅದನ್ನ ಏನ್ ಮಾಡ್ಬೇಕಾಗ್ತದೆ? ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಎಷ್ಟೋ ಜನ ಆತ್ಮಗಳು ಏನ್ ಹೇಳ್ತಾರೆ ಗೊತ್ತಾ? ಅಣ್ಣವ್ರೆ, ನಾವೇನು ತಪ್ಪು ಮಾಡಿಲ್ಲ, ಆದ್ರೂ ಯಾಕಂದ್ರೆ ಇಷ್ಟೆಲ್ಲ ಕಷ್ಟ. ಸರಿ, ಈ ಒಂದು ಜನ್ಮದಲ್ಲಿ ಮನಸ್ಸಿನಲ್ಲಿ ದಿನದಲ್ಲಿ ಎಷ್ಟು ಸಲ ಎಷ್ಟು ಜನರಿಗೆ ಬೈತೀರಾ ನೀವೇ ಲಿಸ್ಟ್ ಮಾಡ್ಕೊಳ್ಳಿ, ನಾನು ಹೇಳಲ್ಲ. ಒಂದು ದಿನದಲ್ಲಿ ಮನಸ್ಸಿನಲ್ಲಿ, ಬಾಯಿಂದ ಬೈದೇ ಇರಬಹುದು, ಸರಿ ತುಂಬಾ ಒಳ್ಳೆಯವರು, ಮನಸ್ಸಿನಲ್ಲಿ ಎಷ್ಟು ಬೈತಾ ಇರ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಎಷ್ಟು ಸಮಯ ಅದಕ್ಕಂತ ಇಡ್ತೀರಾ? ಜೊತೆಗೆ ಫೋನಲ್ಲಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಬೇರೆಯವರ ನಿಂದನೆಯನ್ನು ಎಷ್ಟು ಮಾಡ್ತೀರಿ ಅದನ್ನೊಂದು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಜ್ಞಾನ ಬಂದ ಮೇಲೆ ಈ ಒಂದು ಜನ್ಮದಲ್ಲಿ ಒಂದು ದಿನದಲ್ಲಿ ಇಷ್ಟು ಲೆಕ್ಕಾಚಾರ ಆದ್ರೆ ಇನ್ನು 63 ಜನ್ಮದ ಎಷ್ಟು ಲೆಕ್ಕಾಚಾರ ಇರ್ಬೋದು? ಲೆಕ್ಕ ಹಾಕಿ ನೋಡೋಣ ಇವಾಗ. ಆವಾಗ ಅದರ ಪರಿಣಾಮ ಪ್ರಭಾವ ನಿಮ್ಮ ಮೇಲೆ ರಿಟರ್ನ್ ಬರ್ತದೋ ಬರಲ್ವೋ? ನಾನೇನು ಮೋಸ ಮಾಡಿಲ್ಲಪ್ಪ, ನಾನೇನು ಕಳ್ತನ ಮಾಡಿಲ್ಲಪ್ಪ, ಸರಿ ಮೋಸ ಕಳ್ತನ ಮಾಡಿಲ್ಲ, ಕೋಲೇನು ಮಾಡಿಲ್ಲ, ಒಪ್ಕೊಳ್ಳೋಣ. ಅದ ಮನಸ್ಸಿನಿಂದ ಬೇರೆಯವ್ರ ಕೆಟ್ಟದನ್ನ ಬಯಸಿದೀವೋ ಬಯಸಿಲ್ವೋ? ಬಯಸಿದ್ದೀರಿ. ಆ ಕರ್ಮದ ಫಲ ಅನುಭವ ಆಗ್ಬೇಕೋ ಆಗ್ಬಾರ್ದು? ಅವಾಗ ಮನಸ್ಸಿನಲ್ಲಿ ಕ್ಲೇಶ, ಭಯ, ಹೆದರಿಕೆ, ನೋವು ಬರುತ್ತೋ ಬರಲ್ವೋ? ಅದರ ಪ್ರಭಾವ ಶರೀರದ ಮೇಲೆ ಬೀಳ್ತದೋ ಬೀಳಲ್ವೋ? ಆವಾಗ ನಿದ್ರೆ ಬರೋದಿಲ್ಲ. ಎಲ್ಲಿ? ಹಾಸಿಗೆ ಮೇಲೆ ಮಲ್ಕೊಂಡಾಗ. ಅದೇ ಅಮೃತ ವೇಳೆ ಎದ್ದು ಕೂತ್ಕೊಂಡು ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು, ಅದ್ರ ಎಫೆಕ್ಟ್ ಇಲ್ಲಿ ಬರ್ತದೆ. ಹೌದು ತಾನೇ? ಅದಕ್ಕೆ ಹೇಳ್ತಾರೆ ಡಬಲ್ ಅಹಿಂಸಕರು ಅಂತಂದ್ರೆ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಯಾವುದೇ ರೂಪದಲ್ಲಿ ಯಾರ ಪ್ರತಿನೂ ಕೂಡ ಏನ್ ಮಾಡಬಾರ್ದು? ಕೆಟ್ಟದನ್ನ ಬಯಸಬಾರ್ದು. ಈಗ ಭಗವಂತನಿಗೆ ನೀವು ನಿಂದನೆ ಮಾಡ್ತಿರೋ ಮಾಡಲ್ವೋ? ನೀವು ಮಾಡ್ತಿರೋ ಮಾಡಲ್ವೋ? ಹಾ, ಭಗವಂತ ಮಾಡ್ತಾರಾ? ಇಲ್ಲ ತಾನೆ? ಹಾಗೆ ಬಾಪ್ ಸಮಾನ ಆಗ್ಬೇಕು ಅಂತಂದ್ರೆ ಆದ್ಮೇಲೆ ನಾವು ಯಾವುದೇ ರೀತಿಯ ಹಿಂಸಾತ್ಮಕವಾದಂತ ಕರ್ಮವನ್ನ ನಾವು ಮಾಡಬಾರ್ದು. ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ, ತನುವಿನ ಮೂಲಕ, ಧನದ ಮೂಲಕ, ಜನದ ಮೂಲಕ ಮಾಡುವಂತ ಹಿಂಸೆಗಳು ಕಡಿಮೆ, ಆದ್ರೆ ಮಾನಸಿಕವಾಗಿ ಮಾಡುವಂಥದ್ದು ಹೆಚ್ಚಿಗೆ ಅಲ್ವಾ? ಯಾರ್ದಾರ ಮೇಲೆ ಸಿಟ್ಟು ಬಂದ್ರೆ ಕೈಯಿಂದ ಏಟು ಕೊಡೋದು ಕಡಿಮೆನೆ, ಬಾಯಿಂದ ಜಗಳ ಮಾಡೋದು ಕಡಿಮೆನೆ. ಕಡಿಮೆ ಹೆಚ್ಚಿಗೆ ಯಾವುದು? ಮನಸ್ಸಿನಿಂದ. ಅವಾಗ ಅದರಿಂದ ವಾತಾವರಣ, ವಾಯುಮಂಡಲದ ಮೇಲೂ ಪ್ರಭಾವ ಬೀಳ್ತದೋ ಬೀಳಲ್ವೋ? ಈಗ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಪತಿ ಜೊತೆ ಮನಸ್ಸಿನಲ್ಲಿ ಜಗಳ ಮಾಡ್ತೀರಿ. ಯಾವ್ದಿಂದ? ಮನಸ್ಸಿನಲ್ಲಿ ಜಗಳ ಮಾಡ್ತೀರಿ. ನಿಮ್ಮ ಮನೆಯಲ್ಲಿ ನೀವು ಪತಿ ಬಿಟ್ಟು ಇನ್ನೊಂದು 5 ಜನ ಇದ್ದಾರೆ.
ಅವಾಗ ಆ ನಿಮ್ಮ ಕರ್ಮದ ಫಲ ಆ 5 ಜನರಿಗೂ ಕೂಡ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಕ್ರೋಧ, ಹಿಂಸೆನು ಸಿಗತ್ತೆ ತಾನೆ? ಹೌದು. ಆವಾಗ ನಿಮ್ಮ ಅಕೌಂಟ್ ಎಷ್ಟು ಜನರ ಜೊತೆ ಆಯ್ತು? 5 ಜನರ ಜೊತೆ. 5 ಜನದ್ದು 5 ಪ್ಲಸ್ ಪತಿ 6. ಜೊತೆಗೆ ನೀವೂನು ಕೂಡ ಬಿಸಿ ಬಿಸಿ ಆಗ್ಬಿಟ್ಟಿದ್ದೀರಾ, ನಿಮ್ಮ ಮೇಲೂ ಬೀಳುತ್ತೆ ತಾನೆ? ಸರಿ, ಹೌದು. ಆ ನೆಗೆಟಿವ್ ಎನರ್ಜಿ ವಾಯುಮಂಡಲದ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಅಲ್ಲಿರುವಂತ ವಸ್ತುಗಳ ಮೇಲೆ ಬೀಳ್ತದೋ ಬೀಳಲ್ವೋ? ಅದೆಲ್ಲ ಮಲಿನ ಆಗ್ಲಿಕ್ಕೆ ಯಾರು ಕಾರಣೀಕರ್ತರಾದ್ರು? ನಾನೇ ಈಗ ಹೇಳಿ, ನಾನು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ನೋಡೋಣ. ಎಲ್ಲ ಮಾಡಿದ್ದೀನಿ. ನಾನೇನು ತಪ್ಪು ಮಾಡ್ಲಿಲ್ಲ, ಅದು ನನಗೆ ಯಾಕೆ ದುಃಖ ಬರ್ತದೆ? ಈಗ ಹೇಳಿ. ಕರ್ಮದ ಫಿಲಾಸಫಿಯನ್ನ ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ಆದ್ಮೇಲೆ ಎಷ್ಟು ನಾವು ತಪ್ಪನ್ನ ಮಾಡಿದೀವಿ ಆ ಲೆಕ್ಕದಲ್ಲಿ ನಮ್ಗೆ ಸಿಗುವಂತ ಶಿಕ್ಷೆ ಯಾವ ಲೆಕ್ಕನೂ ಅಲ್ಲ, ಗೊತ್ತಾ ನಿಮ್ಗೆ? ನೀವು ಮಾಡಿರುವಂತ ವಿಕರ್ಮವನ್ನ ಲೆಕ್ಕ ಹಾಕಿದಿದ್ರೆ ನನಗೆ ಕಾಣುತ್ತೆ 0.001% ಕೂಡ ನಿಮ್ಗೆ ಶಿಕ್ಷೆ ಸಿಗ್ತಾ ಇಲ್ಲ. ಆಕ್ಚುಲಿ ಶಿಕ್ಷೆ ಏನಾದ್ರು ಸಿಕ್ಕಿದ್ರೆ ನಾವು ಈ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ್ತಾ ಇರ್ಲಿಲ್ಲ. ಅಷ್ಟು ನಾವು ವಿಕರ್ಮಗಳನ್ನ ಮಾಡಿದೀವಿ ಅಲ್ವಾ? ಹಾಗಿದ್ರೆ ಜ್ಞಾನ ಗೊತ್ತಾದ್ಮೇಲೂ ಕೂಡ ನಾವಿವತ್ತು ವಿಕರ್ಮವನ್ನ ಮಾಡ್ಬೇಕಾ? ಹಿಂಸೆಯನ್ನ ಕೊಡ್ಬೇಕಾ? ಕೊಡಬಾರ್ದು. ನಿಮ್ ಮನೆಗೆ ಯೋಗೇಶ್ ಅಣ್ಣ ಬರ್ತಾರೆ. ಯಾರು ಬರ್ತಾರೆ? ಯಾಕೆ? ನೋಡೋದಕ್ಕೆ. ಆ ನೋಡೋದಕ್ಕೆ. ನಿಮ್ಮನ್ನ ನೀವು ಕರೆದಿದ್ದೀರಿ ಅಂತ ಬರ್ತೀರಿ. ಸರಿ, ಬಂದ ತಕ್ಷಣ ಅವ್ರಿಗೆ ಏನ್ ಮಾಡೋದು? ಒಂದು ಕೋಲಿನ 4 ಬಾರಿಸೋದು. ಓಕೆನಾ? ಕೈ ಕಾಲು ಸೊಂಟ ಎಲ್ಲ ನೋವು ಬಂದಿದೆ. ಸರಿ, ಇಲ್ಲ ಸಾರಿ ಅಣ್ಣವ್ರೆ ಕ್ಷಮಿಸಿ ಅಂತ ಬಿಟ್ಟು ಸೋಫಾ ಮೇಲೆ ಒಯ್ದು ಕುಳಿಸಿ ಒಂದು ಶಾಲ್ ಹಾಕಿ ಕಿರೀಟ ಹಾಕಿ ಹಣ್ಣು ಕೊಟ್ಬಿಟ್ಟು ಮಸಾಲೆ ದೋಸೆ ತಿನ್ನಿಸಿದ್ರೆ ಯೋಗೇಶ್ ಅಣ್ಣ ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಯಾಕೆ ಕೊಡಲ್ಲ? ನೀವು ಶಾಲ್ ಹಾಕಿಲ್ವಾ? ಕಿರೀಟ ಹಾಕಿದಿರಿ, ಉಡುಗೊರೆ ಕೊಟ್ಟು ಕಳಿಸಿದಿರಿ, ಮಸಾಲೆ ದೋಸೆ ತಿನ್ಸಿದಿರಿ. ಕೊಟ್ರು ಅದು ಫಲ ನಮಗೆ ಆಗಲ್ಲ. ಆವಾಗ ಅವರಿಗೆ ಕಿರೀಟ ಹಾಕಿದಾಗ ಕಿರೀಟದ ನೋವು ಖುಷಿ ಇರ್ತದೋ, ಆ ಒಂದು ನೋವು ಕೊಟ್ಟಿರೋದು ಹಿಂಸೆ ಆಗ್ತಾ ಇರ್ತದೋ? ಅಲ್ವಾ? ಆದ್ಮೇಲೆ ವಾಸ್ತವಿಕತೆ ಏನು ಗೊತ್ತಾ? ನಿಮ್ಮ ಮನದ ಅಂತರಾಳದಲ್ಲಿ ಹೋಗ್ಬಿಟ್ಟು ನೋಡಿ, ಯಾವುದೇ ಒಂದು ವ್ಯಕ್ತಿ ಎದೆಗಡೆಗೆ ಬಂದಾಗ ಅವನು ಚೆನ್ನಾಗಿ ಹೊಗಳ್ತಾ ಇರ್ತೀವಿ. ಕರ್ನಾಟಕದವರಂತೂ ನಾಟಕ ಮಾಡ್ಲಿಕ್ಕೆ ನಂಬರ್ 1 ಅಂತೆ, ಬಾಬಾನೇ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟಿದ್ದಾರೆ. ಹಿಂದಗಡೆಯಿಂದ ಗಂಟೆಗಟ್ಲೆ ಬಾಯಿಗೆ ಬಂದಾಗ ಬೈತಾ ಇರ್ತೀವಿ. ಫಲಿತಾಂಶ ಏನಾಗ್ತದೆ? ಅವ್ರು ನಮ್ಮನ್ನು ಹೊಗಳ್ತಾರೋ ತೆಗಳ್ತಾರೋ? ಯಾವ ಕರ್ಮದ ಫಲ ಸ್ಟ್ರಾಂಗ್ ಇದೆ? ಹಿಂಸೆ ಕೊಟ್ಟಿದ್ದು ಸನ್ಮಾನ ಮಾಡಿದ್ದು? ಹಿಂಸೆ ಕೊಟ್ಟಿದ್ದು. ಅಣ್ಣವ್ರೆ, ನಾನು ನಮ್ಮ ಮನೆಯವ್ರ ಬಟ್ಟೆ ನಾನೇ ವಾಶ್ ಮಾಡ್ತೇನೆ, ನಾನೇ ನೆಲ ಒರೆಸ್ತೇನೆ, ಕೈಲಿ ಕುಂತಾಗ ಊಟ ತಿಂಡಿ ಕೊಡ್ತೇನೆ, ಅವ್ರು ತಟ್ಟೆ ತೊಳೆದ, ಇಷ್ಟೆಲ್ಲ ಮಾಡಿದ್ರು ಅಣ್ಣವ್ರೆ ನಮ್ಮ ಮಾತು ಕೇಳೋದೇ ಇಲ್ಲ. ಯಾಕೆ? ಯಾಕೆ ಹೇಳಿ? ಎಲ್ಲರೂ ಹೇಳಿದಿದೆಯಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮನೆಯವ್ರು ಬಾಬನ ಮನೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಒಂದು ಕಡೆಯಿಂದ ಗಾಯ ಮಾಡ್ತಾ ಹೋಗೋದು, ಇನ್ನೊಂದು ಅದರ ಮೇಲೆ ನೀವೇ ಮಲ ಮಚ್ಚೋದು. ಅವಾಗ ಏನಾಗ್ತದೆ? ಸರಿ ಆಗತ್ತೋ ಆಗಲ್ವೋ? ಇದನ್ನೆಲ್ಲ ಸರಿ ಮಾಡ್ಕೊಳ್ಬೇಕೋ ಬೇಡವೋ? ಯಾರು ಮಾಡ್ಕೊಳ್ಬೇಕು? ನಾನೇ ಅಂದ್ರೆ ಬಾಬಾ ಹೇಳುದು, ಒಂದ್ ಕಡೆಯಿಂದ ರಾಜಯೋಗ ಮಾಡ್ತಾ ಇರ್ತೀರಾ, ಇನ್ನೊಂದು ಕಡೆ ವಿಶ್ವ ಕಲ್ಯಾಣ ಅಂತ ಹೇಳ್ತಾ ಇರ್ತೀರಾ, ವೈಬ್ರೇಷನ್ ಅಂತ ಹೇಳ್ತಾ ಇರ್ತೀರಾ, ಈ ಕಡೆಯಿಂದ ವಿಕರ್ಮದ ಲೆಕ್ಕಾಚಾರನು ಏನ್ ಮಾಡ್ತಿರ್ತೀರಿ? ಮಾಡ್ಕೊಳ್ತಾ ಇದ್ದಾಗ ನಿಮ್ಮಲ್ಲಿ ಬದಲಾವಣೆ ಬರುತ್ತಾ? ರಾಜಯೋಗ ಆಗತ್ತಾ? ಜನ ನಿಮ್ಮನ್ನ ನಂಬ್ತಾರ? ನಂಬಲ್ಲ. ಅರ್ಧ ಗಂಟೆ ವಿಶ್ವ ಶಾಂತಿ ಅಂತ ಕುತ್ಕೊಂಡ್ಬಿಡುದು ಅಮೃತ ವೇಳೆ. ಉಳಿದಿದ್ದು 23.5 ಗಂಟೆ ಏನ್ ಮಾಡೋದು ಅಂದ್ರೆ ಕ್ರೋಧದ ಒಳ್ಳೆ ಬೆಂಕಿ ಚಂಡಾಗ್ಬಿಡೋದು. ಅವಾಗ ಜನ ಒಪ್ತಾರೋ ಒಪ್ಪಲ್ವೋ? ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪರಿವರ್ತನೆ ಆಗತ್ತಾ? 100 ರೂಪಾಯಿ ಸಂಪಾದನೆ ಮಾಡೋದು, 200 ರೂಪಾಯಿ ಖರ್ಚು ಮಾಡೋದು, ಉಳಿತಾಯ ಆಗತ್ತೋ ಆಗಲ್ವೋ? ಆಗಲ್ಲ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸ್ಥೂಲ ಹಿಂಸಕರಷ್ಟೇ ಅಲ್ಲ, ಸೂಕ್ಷ್ಮವಾಗೂ ಕೂಡ ಸಂಕಲ್ಪದಲ್ಲೂ ಕೂಡ ಯಾರಿಗೂ ಕೆಟ್ಟದನ್ನ ಬಯಸಬಾರದು. ಎಲ್ಲ ಆತ್ಮಗಳು ಕರೆಕ್ಟ್ ಆಗಿದ್ದಾರೆ, ಅವರು ನನ್ನ ಮೇಲೆ ನಿಂದನೆ ಮಾಡ್ತಿದ್ದಾರೆ ಅಂತಂದ್ರೆ ಯಾವುದೋ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ನಾನೇನ್ ಮಾಡಿದ್ದೇನೆ ಅವರಿಗೆ ಕೆಟ್ಟದನ್ನ ಬಯಸಿರುವಂತ ಕಾರಣದಿಂದ ಏನಾಗ್ತಾ ಇದೆ, ನನಗೆ ಅವರಿಂದ ರಿಟರ್ನ್ ಬರ್ತಾ ಇದೆ. ಸರಿ, ಆದ್ಮೇಲೆ ಹೊಟ್ಟೆ ನೋವು ಯಾರಿಗ್ ಬರ್ತದೆ? ಹೆಚ್ಚಿಗೆ ತಿಂದದ್ದು. ಆ
ಗುಲಾಬ್ ಜಾಮೂನ್ ತಿಂದವರಿಗೆ ಅಲ್ವಾ? ಗುಲಾಬ್ ಜಾಮೂನ್ ತಿಂದೇ ಇರೋ ಹೊಟ್ಟೆ ನೋವು ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅಂದ್ಮೇಲೆ ನನಗೆ ಬೇರೆಯವರಿಂದ ದುಃಖ ಬರ್ತಾ ಇದೆ ಅಂತ ಏನರ್ಥ? ನಾನು ದುಃಖ ಬರುವಂತ ಕರ್ಮವನ್ನ ನಾನು ಮಾಡಿ ಅವ್ರ ಜೊತೆಗೆ ನಾನು ಮಾಡಿರುವಂತ ಕಾರಣದಿಂದ ಅದು ರಿಟರ್ನ್ ರೂಪದಲ್ಲಿ ನನಗೆ ಏನಾಗ್ತಾ ಇದೆ, ಬರ್ತಾ ಇದೆ. ಈಗ ಕರ್ಮ ಮಾಡಿಬಿಟ್ಟಿದ್ದೇನೆ, ಮುಂದೇನ್ ಮಾಡ್ಬೇಕು? ಅದರ ಫಲ ಗುಲಾಬ್ ಜಾಮೂನ್ ತಿಂದ್ಬಿಟ್ಟಿದ್ದೇನೆ, ಇವಾಗ ಏನ್ ಮಾಡ್ಬೇಕು? ಅದ್ರ ಫಲ ಅನುಭವಿಸ್ಬೇಕು. ಕಹಿ ತಿಂದ್ಬಿಟ್ಟು ಸರಿ ಮಾಡ್ಕೊಳ್ಬೇಕು. ಸಿಹಿ ತಿಂದ್ಬಿಟ್ಟು ಹೊಟ್ಟೆ ನೋವು ಅನ್ಕೊಂಡಿದ್ದೀರಿ ತಾನೆ? ಕಹಿ ಮಾತ್ರ ತಿಂದ್ಬಿಟ್ಟು ಅದನ್ನೇನ್ ಮಾಡ್ಬೇಕಾಗ್ತದೆ, ಸರಿ ಮಾಡ್ಬೇಕಾಗತ್ತೆ. ಹಾಗೆ ಎಷ್ಟು ರಾಜಯೋಗವನ್ನು ಮಾಡ್ತಾ ಹೋಗ್ತಿರೋ, ಎಷ್ಟು ಭಗವಂತನ ಶಕ್ತಿಯನ್ನ ಆ ಎಲ್ಲ ಆತ್ಮಗಳಿಗೆ ಕೊಡ್ತಾ ಹೋಗ್ತಿರೋ, ವಾಯುಮಂಡಲಕ್ಕೆ ಕೊಡ್ತಾ ಹೋಗ್ತಿರೋ, ಅಷ್ಟು ಏನಾಗ್ತಾ ಹೋಗ್ತದೆ, ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗತ್ತೆ. ಆದ್ಮೇಲೆ ಒಂದು ವಿಷಯ, ಇವತ್ತು ನಮ್ಮ ಜೀವನದಲ್ಲಿ ಏನು ಘಟನಾವಳಿಗಳು ನಡೀತಾವೆ, ಏನು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ, ಅದಕ್ಕೆ ಯಾರ ಕಾರಣ? ನಾನೇ. ಅಕ್ಕ, ಹೌದು. ಹೌದು ಅಣ್ಣ. ನಮ್ಮನೆಯವರು, ಯಾರೂ ಇಲ್ಲ. ಮಕ್ಕಳು, ಇಲ್ಲ. ಬಾಬಾ. ಅಯ್ಯೋ ಅಲ್ವೇ ಅಲ್ಲ. ನಾನೇ ಅಂತ ಉತ್ತರ ಬರೋದು ಬಾಬನ್ ಕ್ಲಾಸಲ್ಲಿ ಮಾತ್ರ. ಕ್ಲಾಸ್ ಮುಗಿದ ತಕ್ಷಣದಲ್ಲಿ ಬೇರೆಯವ್ರಿಗೆ ಬೇಳೆ ತೋರಿಸೋದೇ ನಮ್ ಕೆಲಸ ಅಲ್ವಾ? ಜ್ಞಾನ ಅರ್ಥ ಆಗ್ತದೆ, ಎಲ್ಲಾನು ಕೂಡ ಆಗ್ತದೆ. ಪ್ರಾಕ್ಟಿಕಲ್ ಜೀವನದಲ್ಲಿ ಹೋದ ತಕ್ಷಣ ನೀವು ಚೆಕ್ ಮಾಡಿ ಒಂದ್ ದಿವಸ. ಇವತ್ತು ಡಬಲ್ ಹಿಂಸಿಕೆ ಬಗ್ಗೆ ಇವತ್ತು ಕ್ಲಾಸ್ ಇತ್ತು, ಓಕೆ ರೆಗ್ರೀಡ್. ರಾತ್ರಿ 9:00 ಆದ್ಮೇಲೆ 10 ಗಂಟೆ ಹಾಸಿಗೆ ಮೇಲೆ ಬಂದು ಕೂತ್ಕೊಂಡು ಯೋಚನೆ ಮಾಡಿ, ನಾನು ಇವತ್ತು ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ದೇನೆ, ಏನೇನು ಮಾಡಿದ್ದೇನೆ, ಎಷ್ಟು ಧಾರಣೆ ಮಾಡಿದ್ದೇನೆ, ಕ್ಲಾಸ್ ಮಾಡಿದ ದಿವಸ ಎಷ್ಟು ಅಟೆನ್ಷನ್ ಅನ್ನು ಇಟ್ಟಿದ್ದೇನೆ. ಓಕೆ, ಅಟ್ಲೀಸ್ಟ್ 100% ನೀವು ಏನಾಗಿಲ್ಲ, ಪರ್ಫೆಕ್ಟ್ ಆಗದಿದ್ರು ಕೂಡ ಮನಸ್ಸಿನಲ್ಲಿ ಪತಿ ಬಗ್ಗೆ ನೆಟ್ ಬಂದಾಗ ನಾನು ಮಾಡಬಾರ್ದು, ನಾನು ತಪ್ಪುಗಳು ಅಲ್ಲಾದ್ರೂ ನಿಲ್ಸಿದ್ದೀರಾ? ಅಷ್ಟಾದ್ರೂ ಅಟೆನ್ಷನ್ ಇದೆಯಾ? ಇದನ್ನೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಪತಿ ಬಗ್ಗೆ ಮಾತ್ರ ಯೋಗೇಶನ್ನ ಹೇಳಿದಾರೆ ಅಂತ ಮಾತಾಗಿ ಬೇರೆಯವ್ರ ಜೊತೆ ಜಗಳ ಮಾಡ್ಬೋದು, ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಯಾರ ಜೊತೆಗೂ ಕೂಡ ಏನ್ ಮಾಡಬಾರ್ದು, ಜಗಳ ಮಾಡಬಾರ್ದು. ಯಾಕೆ ಪತಿ ಬಗ್ಗೆ ಹೇಳ್ತಾ ಇರೋದು ಅಂದ್ರೆ, ಹೆಚ್ಚಿನ ಜನ ಮಾತೆಯರು ಬಂದಿದ್ದಾರೆ, ಅವ್ರು ಪತಿ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೇಳ್ತಾ ಇರೋದು. ಉದಾಹರಣೆ ಅದನ್ನು ಕೊಟ್ಟಿರೋದು. ಓಕೆನಾ? ಓಕೆ ಅಣ್ಣವ್ರೆ, ಪತಿ ಜಗಳ ಮಾಡಬಾರ್ದು ಸರಿ, ಪತಿ ಜಗದ ಇನ್ನೊಬ್ರು ಯಾರಿಗಾದ್ರು ಕೊಡಿ, ನಮ್ಗೆ ಜಗಳ ಮಾಡೋ ಸಂಸ್ಕಾರ ಬಂದ್ಬಿಟ್ಟಿದೆ, ಯಾರು ಮಾಡೋಣ? ಹೇಳ್ತಾರೆ ಸಂಸ್ಕಾರನೇ ಇದ್ರೆ ಶಿವಬಾಬನ್ ಜೊತೆ ಜಗಳ ಮಾಡಿ ಅಂತ ಹೇಳ್ತಾರ. ಏನ್ ಹೇಳ್ತಾರೆ? ಯಾರ ಜೊತೆ ಮಾಡ್ಬೇಕಂತೆ? ಶಿವಬಾಬನ್ ಜೊತೆಗೆ ಜಗಳವನ್ನ ಮಾಡಿ. ಅವಾಗ ಏನಾಗ್ಬಿಡ್ತದೆ, ಬೆಂಕಿ ಇದ್ದಾಗ ನೀರಿನಲ್ಲಿ ಬೆಂಕಿ ಉರಿಲಿಕ್ಕೆ ಹೋದ್ರೆ ಬೆಂಕಿ ಉರಿಲಿಕ್ಕೆ ಆಗತ್ತಾ? ಇಲ್ಲ. ಅದೇ ಬೆಂಕಿ ಪೆಟ್ರೋಲ್ ಹತ್ರ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ, ಬೆಂಕಿ ಜಾಸ್ತಿ ಆಗ್ಬಿಡತ್ತಲ್ವಾ? ಅವರಲ್ಲೂ ಕೂಡ ವಿಕಾರ ಇದೆ, ನಿಮ್ಮಲ್ಲೂ ವಿಕಾರ ಇದೆ, ಆಲ್ರೆಡಿ ಸಾಲ ಇದೆ. ಓಕೆ, ಅವ್ರು ಸಾಲ ಕೇಳಿಗೆ ವಾಪಸ್ ಬಂದಿದಾರ, ಅವನು ನೀವು ಮತ್ತೆ ಚೆನ್ನಾಗಿ ಬೈದು ಬಿಟ್ಟು ಕಳಿಸಿದ್ರೆ ನಿಮ್ಗಿಂತ ಜೋರಾಗಿ ಮಾತಾಡ್ತಾರೋ ತಣ್ಣಗೆ ಮಾತಾಡ್ತಾರೋ? ಜೋರಾಗಿ ಮಾತಾಡ. ಹೌದು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಸೂಕ್ಷ್ಮ ಕರ್ಮದ ಲೆಕ್ಕಾಚಾರವನ್ನ ಅರ್ಥಕೊಂಡು ನನ್ನನ್ನು ನಾನೇನ್ ಮಾಡ್ಕೊಳ್ಬೇಕು, ಪರಿವರ್ತನೆ ಮಾಡ್ಕೊಳ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಡಬಲ್ ಅಹಿಂಸಕರು ಆಗಿ, ಆಂತರಿಕವಾಗಿ, ಹೊರಗಡೆಯಿಂದ, ಮಾನಸಿಕವಾಗಿ, ಶಾರೀರಿಕವಾಗಿ, ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಕನಸಲ್ಲಿ, ಮನಸ್ಸಲ್ಲಿ, ಎಚ್ಚರಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ, ರಾತ್ರಿಯಲ್ಲಿ, ಹಗಲಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಗೆ ಯಾವಾಗಲೂ ಯಾರಿಗೂ ಹಿಂಸೆಯನ್ನ ಮಾಡುವಂತ ಸಂಕಲ್ಪನೂ ಕೂಡ ಮನಸ್ಸಿನಲ್ಲಿ ಬರಬಾರ್ದು. ಅಂತಂದ್ರೆ ಎಷ್ಟು ಹೋಮ್ವರ್ಕ್ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಹೋಮ್ವರ್ಕ್ ಮಾಡಬೇಕು, ನಾವು ಎಷ್ಟು ಅದನ್ನು ಮಾಡ್ತಾ ಇದ್ದೀವಿ, ಇವತ್ತು ಎಷ್ಟು ರಾಕ್ಷಸರಾಗಿದ್ದೀವಿ. ಅದಕ್ಕೆ ಬಾಬಾ ಅಂತರ್ಮುಖತೆ ಒಳಗಡೆ ಹೋಗ್ಬಿಟ್ಟು ನೋಡಿ, ನಾವೆಷ್ಟು ತಪ್ಪು ಮಾಡ್ತಿದ್ವಿ. ಬರೀ ನಾವು ಎಷ್ಟು ಜನಕ್ಕೆ ಜ್ಞಾನ ಹೇಳ್ತಾ ಇರ್ಬೋದು, ನನ್ನ ವೈಯಕ್ತಿಕ ವಿಷಯ, ನಿಮ್ಮ ಬಗ್ಗೆ ನಾನು ಹೇಳೋದಿಲ್ಲ. ಓಕೆ, ನಾವು ಬೇರೆಯವ್ರಿಗೆ ಜ್ಞಾನ ಹೇಳ್ಬೋದು, ಎಲ್ಲನೂ ಮಾಡ್ಬೋದು. ಆದರೆ ಆ ತಪ್ಪನ್ನು ನಾವು ಎಷ್ಟು ಮಾಡ್ತಾ ಇದ್ದೀವಿ, ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ, ಎಷ್ಟು ಆಳವಾದ ಗಾಯ ಆಗಿದೆ, ಅದನ್ನು ಹೊರಗಡೆ ತೆಗಿಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು. ನಾವು ಗಮನನೇ ಕೊಡೋದಿಲ್ಲ ಅಂತಂದ್ರೆ ಆತ್ಮೀಯರೇ, ಪರಿವರ್ತನೆ ಆಗ್ಲಿ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಒಂದ್ ಕಡೆಯಿಂದ ಮೆಡಿಸಿನ್ ತಗೊಳ್ತಾ ಇರೋದು, ಇನ್ನೊಂದು ಕಡೆಯಿಂದ ಸರಾಯಿ ಕುಡಿತಾ ಇರೋದು. ಲಿವರ್ ಸರಿ ಆಗತ್ತೋ ಹಾಳಾಗತ್ತೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದ್ ಕಡೆಯಿಂದ ಶಾಂತಿ ಶಾಂತಿ ಅಂತ ಹೇಳ್ಬಿಟ್ಟು ವೈಬ್ರೇಷನ್ ಕೊಡ್ತಾ ಇರೋದು, ಇನ್ನೊಂದು ಕಡೆಯಿಂದ ನೆಗೆಟಿವ್ ಯೋಚನೆ ಮಾಡೋದು, ಬೇರೆಯವ್ರನ್ನ ಕಾಲು ಎಳೆಯೋದು, ಬೇರೆಯವ್ರಿಗೂ ದುಃಖ ಕೊಡುವಂಥದ್ದು, ವಿಶೇಷವಾಗಿ ಮಾನಸಿಕವಾಗಿ ಇದನ್ನ ಮಾಡೋದನ್ನ ನಿಲ್ಲಿಸ್ಬೇಕು ಆತ್ಮೀಯರೇ. ಆವಾಗ್ಲೇನೆ ನಿಮ್ಮಲ್ಲಿ ತೀವ್ರತರವಾದಂತ ಪರಿವರ್ತನೆ ಹೇಳೋದು ಬರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆದ್ಮೇಲೆ ನೀವು ಬದಲಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಓಕೆ, ನೀವು ಬದಲಾಗಬೇಕು ಬೇಡವೋ? ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರತಿನಿತ್ಯ
ಪುರುಷೋತ್ತಮ ಅಭ್ಯಾಸ ಮಾಡ್ಬೇಕಣ್ಣ ರಾಜಯೋಗ ಚೆಕ್ ಮಾಡ್ಕೋಬೇಕು. ನಾನ್ ತಪ್ಪು ಮಾಡಿದ್ರೆ ಮೊದ್ಲು ಒಪ್ಕೊಳ್ಳಿ. ಮೊದ್ಲೇನ್ ಮಾಡ್ಬೇಕು? ಒಪ್ಕೊಳ್ಬೇಕು. ಹೌದು, ತಪ್ಪು ನನ್ನಲ್ಲಿ ಇದೆ, ನಾನು ಪೇಷಂಟ್, ನಾನು ಮತ್ತೆ ತಗೊಳ್ಬೇಕು. ಈ ಕೆಲವೊಂದು ಸೈಕೆಟ್ರಿಕ್ ಪೇಷಂಟ್ ಇರ್ತಾರೆ ನೋಡಿ, ಹುಚ್ಚರು ಇರ್ತಾರೆ ನೋಡಿ, ಅವ್ರು ಒಪ್ಪೋದೇ ಇಲ್ಲ ಆ ಪೇಷಂಟ್ ಅಂತ. ಒಪ್ಕೊಂಡಿದ್ರೆ ಮತ್ತೆ ತಗೊಳ್ತಾರ ಅವ್ರು. ಒಪ್ಕೊಂಡಿಲ್ಲ ಅಂತಂದ್ರೆ ಇಲ್ಲ ನಾನು ಸರಿಯಾಗಿ ನಾನು ಯಾಕೆ ಮತ್ತೆ ತಗೊಳ್ಬೇಕು ಅಲ್ವಾ? ಅಂದಮೇಲೆ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಮೊದ್ಲು ಒಪ್ಕೊಳ್ಳಿ. ನಾವೇನ್ ಮಾಡ್ತೀವಿ, ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ನಾನು 100% ಅಕ್ಯುರೇಟ್ ಅಪ್ಪ, ನಾನು ಕರೆಕ್ಟ್ ಆಗಿದ್ದೇನೆ. ಯಾರು ಸರಿ ಇಲ್ಲ? ಮನೆಯಲ್ಲಿ ಪ್ರಪಂಚದಲ್ಲಿರೋರು ಯಾರು ಸರಿ ಇಲ್ಲ, ನಾನು ಮಾತ್ರ ಕರೆಕ್ಟ್ ಪರ್ಫೆಕ್ಟ್. ಅದನ್ನ ಹೇಳ್ತಾರಲ್ಲ ಗುಲುಗಂಜಿ ಅಂತ ಹೇಳ್ಬಿಟ್ಟಿರ್ತಾರೆ, ಪಕ್ಕ 100%. ವಾಸ್ತವಿಕತೆ ಏನು? ಪ್ರಪಂಚದವ್ರು ಎಲ್ಲ ಸರಿ ಇದ್ದಾರೆ, ಸರಿ ಇಲ್ದೇ ಇರೋರು ಯಾರು? ನಾನು. ಯಾಕಂದ್ರೆ ನಾನು ಮಾಡಿರುವಂತ ಕರ್ಮದ ಫಲನೇ ನನಗೆ ಬರ್ತಾ ಇದೆ ಹೊರತು ಬೇರೆಯವರ ಕರ್ಮದ ಫಲ ನನಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಟಕವನ್ನು ನಾನು ಸಾಕ್ಷಿಯಾಗಿ ಯಾಕೆ ನೋಡ್ತೇನೆ ಅಂತಂದ್ರೆ, ಪ್ರತಿಯೊಂದು ಆತ್ಮ ಅವರವರು ಮಾಡಿರುವಂತ ಕರ್ಮದ ಫಲವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಕೇವಲ ಅನುಭವಿಸೋದಷ್ಟೇ ಅಲ್ಲ, ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಅವರು ಆ ತಪ್ಪನ್ನ ಮಾಡೋದಕ್ಕೆ ಆ ಶಿಕ್ಷೆನ ಅವರು ಅನುಭವಿಸ್ಲೇಬೇಕು. ಹೌದು ಅಲ್ವೋ? ಸಿಗರೇಟ್ ಸೇದೋದು ತಪ್ಪು ಅಂತ ಜನರಿಗೆ ಗೊತ್ತೋ ಗೊತ್ತಿಲ್ವೋ? ಗೊತ್ತು ಸುಳ್ಳು ಹೇಳೋದು ತಪ್ಪು ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತು ಬೇರೆಯವ್ರಿಗೆ ಕೆಟ್ಟದನ್ನ ಬಯಸೋದು ತಪ್ಪು ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತು ಅದನ್ನ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ, ಶಿಕ್ಷೆ ಸಿಗಬೇಕು ಸಿಗಬಾರ್ದು? ಸಿಗ್ಬೇಕು ಅಂದ್ಮೇಲೆ ನಾನು ಮಾಡಿರುವಂತ ಕರ್ಮದ ಫಲ ಯಾರಿಗೆ ಸಿಗ್ತದೆ? ನನಗೇನೆ. ಈಗ ಸಿಂಗಲ್ ಅಹಿಂಸಕರಾಗ್ಬೇಕು, ಡಬಲ್ ಅಹಿಂಸಕರಾಗ್ಬೇಕು. ಡಬಲ್ ನಮಸ್ಕಾರ. ಇನ್ನೊಂದು ವಿಷಯ ಗೊತ್ತಿರ್ಲಿ, ನಿಮ್ಮ ಮನೆಗೆ ಯೋಗೇಶನ ಬಂದಿರ್ತಾರೆ. ಯಾರು ಬಂದಿರ್ತಾರೆ? ಯೋಗೇಶ್ ಸರಿ, ಅವ್ರಿಗಂತ ನೀವು ಇಡ್ಲಿ ವಡ ಮಾಡಿರ್ತೀರಿ. ಏನ್ ಮಾಡಿರ್ತೀರಿ? ಸರಿ, ನಿಮ್ಗೆ ಯೋಗೇಶನ ಬಗ್ಗೆ ತುಂಬಾ ಪ್ರೀತಿ, ಹೌದು ಅಲ್ವೋ? ಹೌದು. ಹೌದು ಅವ್ರು ಹೇಳ್ತಾರೆ, ಅಕ್ಕೋರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ವಡೆ ಬೇಡ 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 ಅಂತ ಹೇಳಿದ್ರು ನೀವು ಪ್ರೀತಿಯಿಂದ ತೋರಿಸ್ಬಿಟ್ಟು 4 ವಡ ತಿನ್ನಿಸ್ತೀರಿ. ಯಾರಿಗೆ? ಯೋಗೇಶ್ ಅದರಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟು ಹೊಟ್ಟೆ ನೋವು, ತಲೆನೋವು, ಬೆನ್ನು ಎಲ್ಲ ಸ್ಟಾರ್ಟ್ ಆಗ್ತದೆ. ಆವಾಗ ಅದು ಹಿಂಸೆ ಆಯ್ತು ಆಗಿಲ್ವೋ? ಆಯ್ತು. ಇಲ್ಲ ಅನ್ನೋ ಅದಂಗೆ ಹಿಂಸೆ ಆಯ್ತು. ನಾವು ಪ್ರೀತಿಯಿಂದ ತಾನೇ ಕೊಟ್ಟಿದ್ದೀವಿ, ಒಳ್ಳೇದಾಗ್ಲಿ ಅಂತ ತಾನೇ ಕೊಟ್ಟಿದ್ದೀವಿ, ಶುಭ ಭಾವನೆಯಿಂದ ಕೊಟ್ಟಿದ್ದೀವಿ ತಾನೇ. ಹಿಂಸೆ ಆಯ್ತು ಅಹಿಂಸೆ ಆಯ್ತು? ಹಿಂಸೆ. ನಿಮ್ಮ ಉದ್ದೇಶ ಚೆನ್ನಾಗೇ ಇರಬಹುದು, ಆದರೆ ಅವರ ಒಂದು ವಾಸ್ತವಿಕ ಸ್ಥಿತಿ ಏನು ಅಂತ ನೋಡ್ಬೇಕಲ್ವಾ? ಆ ಆಹಾರ ಅವರ ಆರೋಗ್ಯ ಹಾಳಾಗಿದ್ದಿದ್ರೆ ನೀವು ಅಹಿಂಸೆ ಮಾಡ್ದಂಗಾಯ್ತು, ಹಿಂಸೆ ಮಾಡ್ದಂಗಾಯ್ತು. ಹಿಂಸೆ. ನಿಮ್ಮ ಮನೆಗೆ ಯಾರೊಬ್ರು ಬಂದಿರ್ತಾರೆ, ಗಣೇಶನ ಹಬ್ಬಕ್ಕೆ ದುಡ್ಡು ಕೇಳಲಿಕ್ಕೆ, ದೇಣಿಗೆ ಕೇಳಲಿಕ್ಕೆ ಬಂದಿರ್ತಾರೆ. ಯಾಕೆ ಬಂದಿದ್ದಾರೆ ಅವರು? ಗಣೇಶನ್ ದುಡ್ಡು ಕೇಳಿದ್ರೆ ನಿಮ್ಮ ಮುಂದೆ ದೇಣಿಗೆ ಗಣೇಶನ ಇರ್ತದೆ, ಹಣ ಕೇಳಲಿಕ್ಕೆ ಬಂದಿರ್ತಾರೆ. ಆವಾಗ ಅವ್ರಿಗೆ ಬಂದು ಕುತ್ಕೊಂಡ್ಬಿಡು 1 ಗಂಟೆ ಈಶ್ವರ ಜ್ಞಾನ ಹೇಳೋದು. ಅವಾಗ ಅದು ಹಿಂಸೆ ಆಯಿತು ಅಹಿಂಸೆ ಆಯಿತು? ನೆಕ್ಸ್ಟ್ ರೋಡಲ್ಲಿ ಸಿಕ್ಕಿದಾಗ್ಲೆಲ್ಲ 1 ಕಿಲೋಮೀಟರ್ ಆ ಕಡೆ ದೂರದಿಂದ ಹೋಗ್ತಾರೆ ನಿಮ್ಮನ್ನು ನೋಡು, ಇವ್ರು ಸಹವಾಸನೆ ಬೇಡ ಅಂತ. ಹೌದು ಅಲ್ವೋ? ಆದ್ಮೇಲೆ ನಾವು ಈಶ್ವರಿ ಜ್ಞಾನನ ಹೇಳ್ತಾ ಇರಬಹುದು, ಆದರೆ ಸಮಯ, ಸಂದರ್ಭ, ವಾತಾವರಣ ಅವು ತೆಗೆದುಕೊಳ್ಳುವಂತ ಲೆವೆಲ್ ಅಲ್ಲಿ ಇದ್ದಾರೋ ಇಲ್ವೋ ಚೆಕ್ ಮಾಡಿಬಿಟ್ಟು ಏನ್ ಮಾಡ್ಬೇಕಾಗತ್ತೆ? ನನ್ನ ಕರ್ಮವನ್ನ ಮಾಡಬೇಕಾಗತ್ತೆ. ನೀವು ಮಾಡ್ತಾ ಇರೋ ಕರ್ಮ ಒಳ್ಳೇದೇನೆ, ಆದರೆ ಆ ಸಮಯ ಸರಿಯಾಗಿ ಇಲ್ಲ ಅಂತಂದ್ರೆ ಅದರ ಪರಿಣಾಮ ವ್ಯತಿರಿಕ್ತವಾಗಿರ್ತದೆ. ಅದು ಏನಾಗ್ತದೆ? ಹಿಂಸೆಯಾಗಿ ಪರಿವರ್ತನೆ ಆಗ್ತದೆ. ಆ ಕರ್ಮದ ಫಲ ನೀವು ಅನುಭವಿಸ್ಬೇಕಾಗ್ತದೆ. ನೀವು ಮಾಡಿರುವಂತ ಕರ್ಮದಿಂದ ನಿಮ್ಮ ಸಹಿತ ಈಶ್ವರಿ ವಿಶ್ವವಿದ್ಯಾಲಯದ ಹೆಸರು ಕೂಡ ಏನಾಗ್ತದೆ? ಹಾಳಾಗ್ತದೆ. ಅದಕ್ಕಾಗಿ ಕರ್ಮದ ಲೆಕ್ಕಾಚಾರ ತುಂಬಾ ಸೂಕ್ಷ್ಮ ಇದೆ ಆತ್ಮೇಲೆ. ಅದಕ್ಕಾಗಿ ಮೊದಲು ರಾಜಯೋಗವನ್ನ ಮಾಡುವ ಮೊದಲು ನಾನೆಲ್ಲಿ ಖರ್ಚು ಮಾಡ್ತಾ ಇದ್ದೇನೆ, ವ್ಯರ್ಥವಾದ ಶಕ್ತಿ ಹೋಗ್ತಾ ಇದೆ, ನನ್ನ ಅಕೌಂಟಲ್ಲಿ ಎಲ್ಲಿ ವಿಕರ್ಮ ಆಗ್ತಾ ಇದೆ, ಎಲ್ಲಿ ಸಾಲ ಆಗ್ತಾ ಇದೆ, ಎಲ್ಲಿ ಲೆಕ್ಕಾಚಾರ ಆಗ್ತಾ ಇದೆ, ಅದನ್ನ ನಾನೇನ್ ಮಾಡ್ಬೇಕು? ಸರಿ ಮಾಡ್ಕೊಳ್ಬೇಕಲ್ವಾ? ಸಂಪಾದನೆ ಮಾತ್ರ ಮಾಡ್ತಾ ಇರೋದು, ಖರ್ಚನ್ನ ನಿಲ್ಸಿಲ್ಲ ಅಂದ್ರೆ ಉಳಿತಾಯ ಆಗತ್ತಾ? ಸಾಲ ಕ್ಲಿಯರ್ ಆಗತ್ತಾ? ಇಲ್ಲವಲ್ಲ. ಅದಕ್ಕಾಗಿ ಮಾಡ್ತಾರೆ ಸಂಗಮಯುಗದಲ್ಲಿ ನಾವೇನಾಗ್ಬೇಕಂತೆ? ಡಬಲ್ ಅಹಿಂಸಕರು. ಅಂದ್ರೆ ನೀವು ಮಾಡುವಂತ ಕರ್ಮದಿಂದ ನಿಮಗೂ ತೊಂದರೆ ಆಗ್ಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು. ಇವತ್ತು ನೀವು ಸಂಕಲ್ಪವನ್ನ ಮಾಡಿ, ಇನ್ನು ಮೇಲೆ ನಾನು ಯಾರಿಗೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ಎಂದಿಗೂ ಕೆಟ್ಟದನ್ನ ಬಯಸೋದಿಲ್ಲ, ಕೆಟ್ಟದನ್ನ ನೋಡೋದಿಲ್ಲ, ಕೆಟ್ಟದನ್ನ ಕೇಳೋದಿಲ್ಲ,
ಕೆಟ್ಟದನ್ನ ಬಾಯಿಂದ ಮಾತಾಡೋದಿಲ್ಲ, ಮುಖ್ಯವಾಗಿ ಕೆಟ್ಟ ಮೆಸೇಜ್ ಅನ್ನು ಕಳಿಸೋದಿಲ್ಲ, ಮತ್ತೆ ಕೆಟ್ಟದನ್ನ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡೋದಿಲ್ಲ. ವಿಶೇಷವಾಗಿ ಯೋಗೇಶ್ ಅಣ್ಣನ ಹತ್ರ ಮಾತ್ರ ಕೆಟ್ಟ ವಿಷಯ ಯಾರ ಬಗ್ಗೆ ಕಂಪ್ಲೇಂಟ್ ಮಾಡಬಾರದು. ಮಾಡ್ಬೇಕೋ ಮಾಡಬಾರ್ದು? ಮಾಡಬಾರದು. ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಕ್ಲಾಸಲ್ಲಿ ಅದೇ ವಿಷಯ ಬಂದ್ಬಿಡ್ತದೆ. ಅದಕ್ಕೆ ಯೋಗೇಶ್ ಅಣ್ಣ ಹತ್ರ ಮಾತಾಡಲು ತುಂಬಾ ಜನ ಹೆದರ್ತಾರೆ, ನೆಕ್ಸ್ಟ್ ಡೇ ಕ್ಲಾಸಲ್ಲಿ ಬಂದ್ಬಿಡ್ತದೆ ಅಂತ. ಏನ್ ಮಾತಾಡ ಅದೇ ಬಂದ್ಬಿಡ್ತದೆ ಅಂತ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಿಮ್ಮನ್ನ ಪರಿವರ್ತನೆ ಮಾಡ್ಕೊಳ್ಳೋದ್ ಕಡೆ ಗಮನವನ್ನ ಕೊಡಿ. ಯಾರಿಗೂ ಹಿಂಸೆಯನ್ನ ಕೊಡಬೇಡಿ. ಹಿಂಸೆಯನ್ನ ಕೊಟ್ಟಾಗ ಆ ಸಮಯದಲ್ಲಿ ನಿಮ್ಗೆ ಖುಷಿ ಅಂತ ಅನ್ಸ್ಬೋದು. ಈ ಈ ಕೋಳಿ ತಲೆ ಕೊಯ್ತಾರ ನೋಡಿ, ಅರ್ಧ ಕೊಯ್ದು ಬಿಟ್ಟು ಅದನ್ನ ಮೇಲೆ ಕಾರಿಸ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಆಟ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ ಅಲ್ವಾ? ಇಷ್ಟೊಂದು ಏನ್ ಮಾಡ್ತಾ ಇರ್ತದೆ, ಉದ್ದ ಆಡ್ತಾ ಇರ್ತದೆ. ನಾವು ಮೊನ್ನೆ ಚರ್ಚೆ ಮಾಡಿದ್ವಲ್ಲ, ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅಲ್ವಾ? ಹಾಗೆ ಬೇರೆಯವರಿಗೆ ಹಿಂಸೆಯನ್ನ ಕೊಟ್ಬಿಟ್ಟು ನೀವು ಸುಖವನ್ನ ಏನ್ ಮಾಡ್ಬೇಡಿ, ಅನುಭವಿಸ್ಬೇಡಿ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ ಆದ್ಮೇಲೆ, ಯಾವುದೋ ಜೀವನದಲ್ಲಿ ಪಾಪ ಅವರು ಅವರ ಕರ್ಮದ ಲೆಕ್ಕಾಚಾರವನ್ನು ಅನುಭವಿಸ್ತಾ ಇರ್ತಾರೆ. ಅವಾಗ ಹಂಗೆ ಆಗ್ಬೇಕು ಅವರಿಗೆ. ನಾನು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ಇವರು, ನನ್ನ ಮಾತು ಕೇಳಿದ್ರೆ ಹಿಂಗಾಗ್ತಿತ್ತಾ? ಮನಸ್ಸಲ್ಲೂ ಹೇಳ್ತಾ ಇರ್ತೀವಿ, ಬಾಯಲ್ಲೂ ಹೇಳ್ತಾ ಇರ್ತೀವಿ, ಪಕ್ಕದವ್ರ ಹತ್ರ ಹೇಳ್ತಾ ಇರ್ತೀವಿ. ಇದು ಸರಿನಾ? ಇಲ್ಲ ತಾನೆ? ಏನ್ ಮಾಡ್ಬೇಕು? ಪಾಪ ಅಲ್ಲಿಂದ ಅವ್ರೇನ್ ಮಾಡ್ಲಿ, ಹೊರಗಡೆಗೆ ಬರ್ಲಿ ಅಂತ ಶುಭ ಭಾವವನ್ನು ಇಟ್ಕೊಂಡು ಸ್ಥೂಲ ಅಲ್ದಿದ್ದು ಸೂಕ್ಷ್ಮವಾಗಿ ಅವ್ರಿಗೆ ಏನ್ ಮಾಡ್ಬೇಕು, ನಾವು ಸಹಯೋಗವನ್ನ ಕೊಡೋದರ ಮೂಲಕ ವಿಶ್ವದಲ್ಲಿರುವಂತ ಎಲ್ಲರಿಗೂ, ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ನನ್ನಿಂದ ಸ್ವಲ್ಪ ಮಟ್ಟದಲ್ಲೂ ಕೂಡ ಹಿಂಸೆಯ ಫೀಲಿಂಗ್ ಆಗಬಾರದು. ಅಷ್ಟು ನಾವೇನ್ ಮಾಡ್ಬೇಕಾಗ್ತದೆ, ಅಟೆನ್ಷನ್ ಅನ್ನ ಕೊಡಬೇಕಾಗ್ತದೆ. ಅದಕ್ಕೆ ಲೌಕಿಕದಲ್ಲಿ ಹೇಳ್ತಾರೆ, ಇವ್ರು ಎಷ್ಟು ಅಹಿಂಸಕರು ಅಂತಂದ್ರೆ, ಎದುರುಗಡೆಗೆ ಇರುವೆ ಹೋದ್ರೂ ಕೂಡ ಏನಾಗೋದಿಲ್ಲ, ಇವರು ಸಾಯಿಸೋದಿಲ್ಲ. ಓಕೆ, ಈಗ ನಿಮ್ಗೊಂದು ಪ್ರಶ್ನೆ, ನಾವು ಡಬಲ್ ಅಹಿಂಸೆ ಮಾಡಬೇಕೋ ಮಾಡಬಾರ್ದು? ಮಾಡ್ಬೇಕು. ಸರಿ, ನಿಮ್ಮ ಮೇಲೆ ಒಂದು ಸೊಳ್ಳೆ ಕುಂತಿದೆ, ಕಚ್ತಾ ಇದೆ. ನಾವು ಹಿಂಸೆ ಮಾಡಬಾರ್ದು. ಕೊಚ್ಚು ಕೊಚ್ಚು ಕೊಚ್ಚು, ನೀನು ರಕ್ತ ಕೊಟ್ಕೊಂಡು ಹೋಗು, ನಿನಗೆ ಒಳ್ಳೇದಾಗ್ಲಿ, ನಿನಗೆ ಶಾಂತಿ ವೈಬ್ರೇಷನ್ ಕೊಡ್ತೇನೆ ಹೇಳ್ಬೇಕೋ ಬೇಡವೋ? ಇಲ್ಲ, ಹೊಡಿಬೇಕಾ? ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ನಾಯಿ ಬಂದ್ಬಿಟ್ಟು ಕಚ್ಚಿಬಿಡ್ತು. ಆ ಕಚ್ಚು ಕಚ್ಚು ನನ್ನ ಕರ್ಮದ ಲೆಕ್ಕಾಚಾರ ಕ್ಲಿಯರ್ ಆಗ್ತದೆ, ಥ್ಯಾಂಕ್ ಯು ಅಂತ ಹೇಳ್ಬೇಕು, ಹೇಳ್ಬಾರ್ದು? ಮತ್ತೇನ್ ಮಾಡ್ಬೇಕು? ಹೊಡಿಸ್ಬೇಕು ತಾನೆ? ಅಂದ್ರೆ ಎಲ್ಲಿ ವಿಧಿಯನ್ನು ಅಪ್ಲೈ ಮಾಡ್ಬೇಕಂತ ಗೊತ್ತಿರ್ಬೇಕು ಆತ್ಮೀಯರೇ. ಎಲ್ಲಿ ವಿಧಿಯನ್ನು ಅಪ್ಲೈ ಮಾಡ್ಬೇಕು, ಎಲ್ಲಿ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಗೊತ್ತಿರ್ಬೇಕಾಗ್ತದೆ. ಇವಾಗ ಇವತ್ತು ಹೇಳಿದ್ದಾರೆ ಬಾಬಾರವರು, ಮುರಳಿಲಿ ಪತಿ ಜೊತೆ ಜಗಳ ಮಾಡಬಾರ್ದು ಅಂತ. ಸರಿ, ಪತಿ ಜಗಳ ಮಾಡ್ಲಿಕ್ಕೆ ಬಂದಾಗ 4 ಜನ ಇದ್ದಾಗ ನಾವು ಅದನ್ನು ಸಮರ್ಥಿಸ್ಕೊಳ್ಬೇಕಾಗ್ತದೆ. ನೀವು ಸುಮ್ಮನೆ ಇದ್ದು ಬಿಟ್ಟು ಏನಾಗ್ತದೆ, ಮೌನಂ ಸಮ್ಮತಿ ದಕ್ಷಿಣಂ, ನೀವೇ ತಪ್ಪು ಮಾಡಿದೀರಿ ಅಂತ ಆಗ್ಬಿಡ್ತದೆ ತಾನೆ ಅಲ್ವಾ? ಆವಾಗ ಸಿಟ್ಟು ಬಂದ್ಬಿಟ್ಟು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ. ಮನಸ್ಸನ್ನ ಶಾಂತ ಚಿತ್ತದಲ್ಲಿ ಇಟ್ಕೊಂಡು ಏನ್ ಮಾಡೋಣ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಣ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪಲ್ಲ. ಅದು ಆ ಕರ್ಮ ಮುಗಿದ ಮೇಲೆ ಮತ್ತೊಪ್ಪಸ್ ಅವ್ರ ಬಗ್ಗೆ ಏನ್ ಮಾಡಬಾರ್ದು, ನೆಗೆಟಿವ್ ಯೋಚನೆಯನ್ನ ಮಾಡಬಾರ್ದು. ಅವ್ರು ಮಾಡಿದ ತಪ್ಪು ಅಂತ ಹೇಳ್ಬಾರ್ದು. ಅವ್ರಿಗೆ ಯಾವಾಗ್ಲೂ ಕೂಡ ಏನಾಗ್ಲಿ, ಒಳ್ಳೆಯ ಬುದ್ಧಿಯನ್ನ ಭಗವಂತ ಕೊಡ್ಲಿ. ಹಾಗೆ ಆದ್ಮೇಲೆ ವಿಧಿವಿಧಾನವನ್ನು, ಜ್ಞಾನವನ್ನು ಕೂಡ ನಾವು ಸರಿಯಾಗಿ ಅಪ್ಲಿಕೇಶನ್ ಮಾಡಿಲ್ಲ ಅಂತಂದ್ರೂ ಕೂಡ ಏನಾಗ್ತದೆ, ಫಲಿತಾಂಶ ರಿವರ್ಸ್ ಆಗ್ಬಿಡ್ತದೆ. ಯಾವ ಸಮಯದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ ಆದ್ಮೇಲೆ ನಾವು ಅಡಿಗೆ ಏನ್ ಐಟಮ್ ಅನ್ನು ಹಾಕ್ತಿವಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಅಡಿಗೆ ರುಚಿ ಹಾಳಾಗುತ್ತೋ ಹಾಳಾಗಲ್ವೋ? ಹೌದು ತಾನೆ? ಸೋಡಾ ಹಾಕುವಷ್ಟು ಪ್ರಮಾಣದಲ್ಲಿ ಉಪ್ಪು ಹಾಕಿದ್ರಿ, ಉಪ್ಪು ಹಾಕೋ ಜಾಗದಲ್ಲಿ ಸಕ್ಕರೆ ಹಾಕಿದ್ರಿ, ಸಕ್ಕರೆ ಹಾಕೋ ಜಾಗದಲ್ಲಿ ಎಣ್ಣೆ ಹಾಕಿದ್ರಿ, ಆವಾಗ ಅಡಿಗೆ ಹಾಳಾಗುತ್ತೋ ಹಾಳಾಗಲ್ವೋ? ಯಾರು ತಿನ್ಬೇಕು? ಬಂದವ್ರಿಗೆ ತಿನ್ನಿಸಿದ್ರೆ ಅವ್ರು ಖುಷಿ ಆಗ್ತಾರ? ಸ್ಥೂಲವಾದ ಅಡಿಗೆ ಕಡೆ ಎಷ್ಟು ಗಮನ ಕೊಡ್ತೀವಿ, ಜೀವನ ಹೇಳುವಂತ ಅಡಿಗೆಯಲ್ಲಿ ನಾವು ಎಷ್ಟು ಮಿಸ್ಟೇಕ್ ಮಾಡ್ತಿದ್ದೀವಿ ಗೊತ್ತಾ ನಿಮಗೆ? ಪ್ರತಿದಿನ ಸಂಕಲ್ಪದ ಅಡಿಗೆಯಲ್ಲಿ, ಕರ್ಮದ ಅಡಿಗೆಯಲ್ಲಿ ಎಷ್ಟು ತಪ್ಪನ್ನ ಮಾಡಿಬಿಟ್ಟು ಆ ಒಂದು ಕೊಳತು ಹೋಗಿರುವಂತ, ಕೆಟ್ಟದಾಗಿರುವಂತ, ರುಚಿಕರ ಅಲ್ಲದೆ ಇರುವಂತ ಅಡಿಗೆಯನ್ನು ನಾವು ತಿಂತಾ ಇದ್ದೀವಿ, ಬೇರೆಯವ್ರಿಗೂ ತಿನ್ನಿಸ್ತಾ ಇದ್ದಾಗ ಆ ಕರ್ಮದ ಫಲವನ್ನು ನಾವು ಅನುಭವಿಸ್ಬೇಕಲ್ವಾ? ಈ ಮಾನಸಿಕ ಯೋಚನೆ, ಮಾನಸಿಕ ಸಂಕಲ್ಪ, ಈ ಕರ್ಮ ಮತ್ತು ಕರ್ಮದ ಫಲದ ಬಗ್ಗೆ ಯಾವಾಗ್ಲೂ ಸೀರಿಯಸ್ ಆಗಿ ಚಿಂತನೆ ಮಾಡಿದ್ದೇವ? ಹೊಟ್ಟೆ ನೋವು ಬಂದು ಯಾಕೆ ಬಂತು ಅಂತ ಯೋಚನೆ ಮಾಡ್ತೀವಿ, ಜ್ವರ ಬಂದು ಯಾಕೆ ಯೋಚನೆ ಬಂತು ಅಂತ ಯೋಚನೆ ಮಾಡ್ತೀವಿ, ಅದಕ್ಕೆ ಬೇಕಾಗಿ ಏನ್ ತಗೊಳ್ತೀವಿ ನಾವು, ಮೆಡಿಸಿನ್ ತಗೊಳ್ತೀವಿ. ಆದ್ರೆ ಮಾನಸಿಕ ದುಃಖ, ಮಾನಸಿಕ ಕ್ಷೋಭೆ, ಮಾನಸಿಕವಾದಂತಹ ಹಸಿವು,
ಮಾನಸಿಕವಾದಂಥ ಉದ್ವೇಗ, ಸಿಟ್ಟು, ಇದಕ್ಕೆ ಕಾರಣ ಏನು ಅಂತ ಯಾವಾಗಲಾದ್ರೂ ಸೀರಿಯಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ? ಇಲ್ಲ. ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ಅದರ ಜ್ಞಾನ ತಗೊಂಡಿದ್ದೀರಾ? ಅದನ್ನೇ ನಮ್ಮಪ್ಪ ಕೊಡ್ತಾ ಇರೋದು ಅಲ್ವಾ? ಜೀವನದಲ್ಲಿ ನಾವು ಇಷ್ಟೆಲ್ಲ ತಪ್ಪು ಮಾಡ್ತಿದೀವಲ್ವಾ ಆತ್ಮೀಯರೇ? ಅದನ್ನ ಸರಿ ಮಾಡ್ಕೊಳ್ದೆ ನಮ್ಮ ಜೀವನ ಸರಿ ಆಗ್ಬೇಕಂದ್ರೆ ಅದು ಎಲ್ಲಿಂದ ಆಗತ್ತೆ ಹೇಳಿ ನೋಡೋಣ? ನಾವು ಸ್ಥೂಲದ ಕಡೆಗೆ ಮಾತ್ರ ಗಮನವನ್ನ ಕೊಡ್ತೀವಿ ಹೊರತು ಯಾವ್ದು ಕಡೆ ಗಮನ ಕೊಡಲ್ಲ. ಸೂಕ್ಷ್ಮ. ಸೂಕ್ಷ್ಮ. ಇದೆಲ್ಲವನ್ನ ನೀವೇನ್ ಮಾಡಿ ಕೂತ್ಕೊಂಡ್ಬಿಟ್ಟು ಮನನ ಮಾಡಿ, ಚಿಂತನೆ ಮಾಡಿ, ವಿಚಾರ ಸಾಗರ ಮಂಥನ ಮಾಡಿ, ಆವಾಗ ಪರಿವರ್ತನೆ ಆಗ್ತದೆ. ಸುಮ್ಮನೆ ನಾನು ಅಮೃತ ವೇಳೆ ಕೂತ್ಕೊಂಡಿದ್ದೇನೆ, ಮುರಳಿ ಕೇಳಿದ್ದೇನೆ, ವರದಾನ ಹೇಳಿದ್ದೇನೆ, ಅದೆಲ್ಲ ಪರಿವರ್ತನೆ ಆಗೋದಿಲ್ಲ. ಇದಕ್ಕೆ ಧಾರಣೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಧರಿಸಬೇಕು. ನನ್ನ ದಿನನಿತ್ಯದ ಜೀವನದಲ್ಲಿ ಏನು ಈ ಪಾಯಿಂಟ್ಸ್ ಗಳಿದ್ದಾವೆ, ಮನನ ಚಿಂತನವನ್ನ ಮಾಡಿ ಯಾವ್ದನ್ನ ಧರಿಸಬೇಕು, ಯಾವ್ದನ್ನ ಧರಿಸಬಾರ್ದು. ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಯಾವ್ದನ್ನ ಬೇಕಾದ್ರೂ ನಾನೇನ್ ಮಾಡ್ಬೋದು? ಧರಿಸಬಹುದು ತಾನೇ. ಅದ್ ಯಾವ್ದನ್ನ ಧರಿಸ್ಬೇಕು? ಯಾವ್ದು ನನಗೆ ಕಲ್ಯಾಣ ಆಗಿದೆಯೋ, ಯಾವ್ದು ಬೇರೆಯವರಿಗೆ ಕಲ್ಯಾಣ ಆಗಿದೆಯೋ ಅದನ್ನ ಮಾನಸಿಕವಾಗಿ ಧರಿಸುವಂತ ಪ್ರಯತ್ನವನ್ನ ಮಾಡಿ. ಆವಾಗ ನೋಡಿ ನಿಮ್ಮ ಜೀವನ ಎಷ್ಟು ಸುಂದರಮಯವಾಗಿರ್ತದೆ, ಸುಖಮಯವಾಗಿರ್ತದೆ. ಹಾಗಿದ್ರೆ ಯಾರ ಜೀವನವನ್ನ ನಾನು ನೋಡ್ಬೇಕು? ನಿಮ್ಮ ಜೀವನ ಮಾತ್ರ ನೋಡ್ಕೊಂಡು ಹೋಗ್ತಾ ಇರಿ. ಯಾವುದರ ಆಧಾರದ ಮೇಲೆ? ಭಗವಂತನ ಮುರಳಿಯ ಆಧಾರದ ಮೇಲೆ. ಬೇರೆಯವರ ಜೀವನವನ್ನ ನೋಡಿ ಅದಕ್ಕೆ ಮಾರ್ಕ್ಸ್ ಹಾಕುವಂತ, ಅದನ್ನು ಸರಿ ಮಾಡುವಂತ ಟೀಚರ್ ನೀವು ಆಗ್ಬೇಡಿ. ಶಿವಬಾಬನ ಮಾತು ಕೇಳಿ, ರಮಾಬಾಬನ ಫಾಲೋ ಮಾಡಿ. ಓಕೆ? ಅದಕ್ಕಾಗಿ ಇನ್ಮೇಲೆ ನಾವೇನಾಗ್ಬೇಕು? ಡಬಲ್ ಅಹಿಂಸಕರು ಅಂದ್ಮೇಲೆ ಇನ್ಮೇಲೆ ಯಾರಿಗೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ಏನ್ ಮಾಡುವಂಗಿಲ್ಲ, ಹಿಂಸೆ ಕೊಡಂಗಿಲ್ಲ, ಬೈವಂಗಿಲ್ಲ, ಕಂಪ್ಲೇಂಟ್ ಹೇಳಂಗಿಲ್ಲ. ಮಾಡುವಂಗಿಲ್ಲ. ಕೆಲವರು ತುಂಬಾ ಬುದ್ಧಿವಂತರು. ಏನು ಗೊತ್ತಾ? ಮುಂದೆ ಎಲ್ಲಾದ್ರೂ ಯೋಗೇಶ್ ಅಣ್ಣ ತಪ್ಪು ಮಾಡಿದ್ರೆ, ಅಣ್ಣವ್ರೆ ಡಬಲ್ ಅಹಿಂಸಕರ ಕ್ಲಾಸ್ ನೆನಪಿದ್ಯಾ ಅಂತ ಫೋನ್ ಮಾಡಿ ಕೇಳ್ತಾರೆ. ಅಲ್ವಾ? ಯಾಕೆ ನೀವೇ ಕ್ಲಾಸ್ ಮಾಡ್ತಿದ್ದೀರಿ, ನೀವೇ ಬೈತಾ ಇದ್ದೀರಾ ಅಂತ ಬಿಟ್ಟು ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಈಶ್ವರಿ ಜೀವನದಲ್ಲಿ ಈಶ್ವರಿ ಜ್ಞಾನವನ್ನ ಯಥಾರ್ಥವಾಗಿ ಕಾರ್ಯದಲ್ಲಿ ತರುವಂತ ಪ್ರಯತ್ನವನ್ನ ಮಾಡಿ. ಈ ಜನ್ಮದಲ್ಲಿ ನಾವೇನ್ ಧಾರಣೆ ಮಾಡ್ತೀವೋ ಅದು 21 ಜನ್ಮದಲ್ಲಿ ಏನಾಗ್ತಾ ಹೋಗ್ತದೆ? ಅದು ಕಂಟಿನ್ಯೂ ಆಗಿ ಬರ್ತಾ ಹೋಗ್ತದೆ. ಧಾರಣೆ ಮಾಡ್ಬೇಕಾಗಿರೋದು ಯಾವಾಗ? ಈಗ ಹೇಳಿ, ಕೆಲಸ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ? ಮಾಡೋದೇನು? ಧಾರಣೆ ಮಾಡೋದ್ ಕಡೆ ಗಮನನೇ ಇಲ್ಲ. ಹಾಡು ಕೇಳಿದ್ವಿ, ಮುರಳಿ ಕೇಳಿದ್ವಿ, ಆ ಕ್ಲಾಸ್ ಕೇಳಿದ್ವಿ, ಈ ಕ್ಲಾಸ್ ಕೇಳಿದ್ವಿ, ಅದಲ್ಲೇ ಬ್ಯೂಸಿನೇ ಹೊರತು ಕೇಳಿರುವಂಥದ್ದನ್ನ ದಿನನಿತ್ಯದಲ್ಲಿ ಸೀರಿಯಸ್ ಆಗಿ ಎಷ್ಟು ಕರ್ಮದಲ್ಲಿ ತರ್ತಾ ಇದ್ದೀವಿ ಆತ್ಮೀಯರೇ. ಎಷ್ಟೇ ಜ್ಞಾನ ಕೇಳಿ, ಜ್ಞಾನ ಹೇಳಿ ಪರಿವರ್ತನೆ ಆಗೋದಿಲ್ಲ. ಪರಿವರ್ತನೆ ಆಗೋದು ಯಾವಾಗ? ಕೇಳಿರುವಂತ ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ. ಅಳವಡಿಕೆ ಮಾಡ್ಲಿಕ್ಕೆ ನಮಗೆ ಬಾಬಾ ಎಷ್ಟು ಟೈಮ್ ಕೊಟ್ಟಿದ್ದಾರೆ? ಎಷ್ಟು ಟೈಮ್ ಕೊಟ್ಟಿದ್ದಾರೆ? ಒಂದು ದಿನದಲ್ಲಿ 15 ಗಂಟೆ. ಜ್ಞಾನ ಕೇಳಿಕ್ಕೆ ಟೈಮ್ ಕೊಟ್ಟಿದ್ದೆಷ್ಟು? 1 ಗಂಟೆ. 8 ಗಂಟೆ ನಿದ್ರೆ ಮಾಡೋದು ಬಿಟ್ಟರೆ ಇರುವಂತ 16 ಗಂಟೆಯಲ್ಲಿ 1 ಗಂಟೆ ಜ್ಞಾನ ಕೇಳಿ ಏನು ಕೇಳಿದಿರೋ ಅದನ್ನು ಕಾರ್ಯದಲ್ಲಿ ತರಲಿಕ್ಕೆ ನಮ್ಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಬಾಬಾ? 15 ಗಂಟೆ. ಆ ಧಾರಣೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗಿ, ಆವಾಗ ನಿಮ್ಮಲ್ಲಿ ಪರಿವರ್ತನೆ ಹೇಳುವಂಥದ್ದು ಬರ್ತಾ ಹೋಗ್ತದೆ. ಓಕೆ? ಅಚ್ಚಾ. ಓಂ ಶಾಂತಿ.